ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ವ್ಲಾಗ್. ಏನು ಗೊತ್ತಾ, ನಾವೀಗ ಬ್ಯಾಂಗ್ಳೂರ್ ಪ್ಯಾಲೇಸಿಗೆ ಬಂದಿದ್ದೀವಿ. ನಾನು ಪ್ಯಾಲೇಸ್ ಅಂದರೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಬಂದಿದ್ದೆ ಗೈಸ್. ನನ್ನ ಮೈಂಡಲ್ಲಿ ಅದೇನೋ ಬೇರೆ ಲೆವೆಲ್ ಇಮ್ಯಾಜಿನ್ ಇತ್ತು. ಅಂದರೆ ಮೈಸೂರು ಪ್ಯಾಲೇಸೇ ಆ ಥರ ನೋಡಿ ಗೈಸ್. ಇದೆ ಬ್ಯಾಂಗ್ಳೂರ್ ಪ್ಯಾಲೇಸ್. ಬಟ್ ನಂಗೆ ಇಷ್ಟ ಆಗಲಿಲ್ಲ ಇದು. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ದೆ, ಅದೆಲ್ಲ ನನಗೆ ಹಾಳಾಯಿತು ಅಂದರೆ ಆ ಥರ ಅಲ್ಲ. ನಾನು ನೋಡಿರ್ಲಿಲ್ವಲ್ಲ, ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿರತ್ತೆ. ಅಂದರೆ ಒಂದು ರೇಂಜಿಗೆ ಮೈಸೂರು ಪ್ಯಾಲೇಸ್ ನಾನು ನೋಡಿದ್ದೀನಿ. ಆ ರೇಂಜಲ್ಲಿ ಅಂದರೆ ಅಷ್ಟೊಂದು ಥಿಂಕ್ ಮಾಡಿದ್ದೆ, ಬಟ್ ಸ್ವಲ್ಪ ಥಿಂಕ್ ಮಾಡಿದ್ದೆ. ಅದೊಂಚೂರು ಏನೂ ಆಗಲಿಲ್ಲ, ಬೇಜಾರಾಗ್ತಿದೆ. ಓಕೆ, ಇಟ್ಸ್ ಓಕೆ, ಏನಾಗಲ್ಲ. ಮತ್ತೆ ಎಲ್ಲಾದರೂ ನೋಡೋಣ, ಬೇರೆ ಪ್ಲೇಸಿಗೆ ವಿಸಿಟ್ ಕೊಡೋಣ. ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ಬನ್ನಿ. ಗೈಸ್, ಮಿತ್ರದ್ರೋಹಿಗಳು ಗೈಸ್. ಇವರು ನನ್ನ ಬಿಟ್ಬಿಟ್ಟು ಸೆಲ್ಫಿ ಹೊಡ್ಕೊತಿದ್ದಾರೆ. ಅಲ್ಲ ಗೈಸ್, ನಾನು ವ್ಲಾಗ್ ಮಾಡ್ತಾ ಇದ್ರು, ಅವ್ರು ನನ್ನ ಬಿಟ್ಟು ಸೆಲ್ಫಿ ಹೊಡ್ಕೊತಿದ್ದಾರೆ. ನನಗೆ ಬೇಜಾರಾಗಲ್ವಾ ಗೈಸ್? ನಮಗೆ ಎಷ್ಟು ಬೇಜಾರಾಗಬೇಕು? ಹಾಗಾದರೆ ನೀವು ಸೆಲ್ಫಿ ಹೊಡ್ಕೊಂಡಿದ್ದು ಅದು ನಮಗೆ ಸ್ವಲ್ಪ ಬೇಜಾರಾಯ್ತು, ಅದಕ್ಕೆ ತಗೊಂಡದ್ದು ಗೈಸ್. ಇಲ್ಲ, ಇದು ಚೀಟಿಂಗ್. ಲೆಕ್ಕ ಚುಕ್ತ ಗೈಸ್. ಲೆಕ್ಕ ಚುಕ್ತ ಅಲ್ಲ, ಇದು ಚೀಟಿಂಗ್ ಗೈಸ್. ನಮ್ಮ ಎದುರು ಬರ್ತಾರೆ ಗೈಸ್. ಕಾಣಿಸ್ತಿಲ್ಲ, ಹತ್ರ ಹಂಗೆ ಹೋಗ್ತೀವಿ ನೋಡಿ. ಓಕೆ ಓಕೆ, ಹೇಗಿದ್ದಾರೆ ನೋಡಿ, ಆ ಥರ. ಬಟ್ ಓಕೆ, ಚೆನ್ನಾಗಿದ್ದಾರೆ. ಬಟ್ ನನಗೆ ಎಂತ ಹೇಳಿ, ನಾನು ಎಷ್ಟು ಹೇಳಿದ್ರು ಅದೇನೆ, ನನಗಿಷ್ಟ ಆಗಲಿಲ್ಲ ಅಷ್ಟೇ. ಯಾವುದು ಪ್ಲೇಸ್? ಬಟ್ ಅಂದರೆ ಇಲ್ಲಿ ಫೋಟೋ ತಗೊಳಕ್ಕೆ ಹೋಗಿ ಗೈಸ್, ಮಸ್ತ್ ಬರ್ತದೆ ಅಂದ್ಕೊಳ್ರಿ. ನೋಡ್ರಿ ಮಿತ್ರಹಿಗಳು, ದ್ರೋಹಿಗಳು. ಅದು ಇಷ್ಟೋ ತನಕ ನಾನು ಹೇಳೋದ್ಮೇಲೆ ನನಗೆ ಬಾ ಅಂತ ಇರೋದು. ಇಂಥ ಮಿತ್ರದ್ರೋಹಿಗಳನ್ನ ನಾನು ಇಟ್ಕೊಂಡ್ರೆ ಅದು ಏನು ಗೊತ್ತಾ ಡೈಲಾಗು, ಕುಳ್ಳುಕಿರೋರ್ದೆಲ್ಲ ಇಷ್ಟೇ ಫೋಟೋ ತಗೋಬೇಕಾರೆ ಹೆಂಗೆ ಅಂತ ನಿಂತ್ಕೊ ಅಷ್ಟೇ ಗೈಸ್. ಏನು ಗೊತ್ತಾ, ಮಿತ್ರದ್ರೋಹಿಗಳು ಇವರು ಹೇಳೋದು ವ್ಲಾಗ್ ಮಾಡುವಾಗ ಫೋಟೋಸಿಗೆ, ರೀಲ್ಸಿಗೆ ಎಲ್ಲರೂ ಓಕೆ ಅಂತ. ಬಟ್ ಇವ್ರ ಥರ ಮಿತ್ರದ್ರೋಹಿಗಳು ನನಗೆಲ್ಲೂ ಸಿಕ್ಕಿಲ್ಲ. ಅದು ಏನು ಹೇಳಿದ್ರು ಗೊತ್ತಾ, ಬ್ಯಾಂಗ್ಳೂರಿಗೆ ಹೋದಾಗ ನಾವೆಲ್ಲ ಒಟ್ಟಿಗೆ ಇರುವ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.